कर्नाटक के मुख्यमंत्री सिद्धरामैया जो गुरुवार 7 मार्च को बसव कल्याण में अभिनंदन समारोह में भाग लेने बसव कल्याण पहुंचे थे। इस समारोह के समापन के बाद सिद्धरामैया कार से बीदर के समीप स्थित चिट्टा ग्राम पहुंचे। उनके साथ कैबिनेट मिनिस्टर फॉर फॉरेस्ट एंड इकोलॉजी एंड बीदर इंचार्ज मिनिस्टर ईश्वर खंड्रे, कैबिनेट मिनिस्टर फॉर म्युनिसिपल एडमिनिस्ट्रेशन एंड हज रहीम खान के अलावा कई कांग्रेस नेता उपस्थित थे। यहां पर बीदर दक्षिण के विधायक बंडेप्पा काशिमपुर और स्थानीय लोगों ने बैंड बाजे के साथ मुख्यमंत्री का स्वागत किया। चिट्टाग्राम में सिद्धरामैया ने महात्मा बोमगोंडेश्वर की मूर्ति का अनावरण किया। इस अवसर पर उनका सम्मान किया गया। इस अवसर पर भारी संख्या में लोग उपस्थित थे। इस अवसर पर अमृत राव चिमकोड़े ने मीडिया से बात की। केपी न्यूज के संवाददाता असलम खान और कैमरामैन अलीम पाशा का कवरेज। ಟೈಮೆಲ್ಲ ಬಜೆಟ್ ಆಗಿದ್ಮೇಲೆ ನೋಡೋಣ ಎಷ್ಟು ಕಷ್ಟ ಈ ಲೈನ್ ಮಾಡಿ ಸಿದ್ದರಾಮಯ್ಯನವರು ಕೆಲವೊಂದು ಸಲ ಏನು ಮಾಡಿದ್ರು, ಖಾಲಿ ಊರಿಗೆ ಬಂದು ಹೋದ್ರು ಸಾಕು ಅಂತ ಲೈನ್ ಇತ್ತು. ಅದಕ್ಕಾಗಿ ಮತ್ತು ಚಲೋ ಊರಿನ ಜನ ಎಲ್ಲ ಅವ್ರಿಗೆ ಚೆನ್ನಾಗಿ ಕಂಬಳಿ ಹಚ್ಚಿ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಸಿದ್ದರಾಮಯ್ಯವರು ಬಂದಿರತಕ್ಕಂಥದ್ದು. ಬೊಮ್ಮಗೊಂಡೇಶ್ವರ 18,000 ಜನರಿಗೆ ನೀರು ಕುಡಿಸಿರ್ತಕ್ಕಂಥ ಪುಣ್ಯವಂತ, ಇವರು ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಪುಣ್ಯವಂತ ಜೋಡಿ ಕಾರ್ಯಕ್ರಮಕ್ಕೆ ಬಂದರೆ ಬೊಮ್ಮಗೊಂಡರ ಆಶೀರ್ವಾದ ಚಲೋ ಆಗ್ಯದ. ಅದಕ್ಕಾಗಿ ನಾವೆಲ್ಲರೂ ಬಸವಣ್ಣ, ಬೊಮ್ಮಗೊಂಡ, ಯೇಸುಕ್ರಿಸ್ತ, ಪೈಗಂಬರ ಎಲ್ಲ ಶರಣರ ಲೈನ್ದಲ್ಲಿ ಆತ್ಮೀಯತೆ ತಥಾಗತ ಭಗವಾನ್ ಬುದ್ಧ, ಬಾಬಾ ಸಾಹೇಬ್ ಅಂಬೇಡ್ಕರ್ ಲೈನ್ದಾಗ ನಡೆಯರಂತೆ. ಅದು ಮುಂದಂಬದ್ರದ ನಾಳಿನ ಕೆಲಸ ನಾಳೆಗೆ ಅದು ಬಂದಾಗ ಏನು. ಅದಕ್ಕಾಗಿ ದಯವಿಟ್ಟು ನಾವು ಮಾನವೀಯತೆ ಕಲಿಸ್ಕೊಂಬರಿ. ಸಣ್ಣವ್ರು ದೊಡ್ಡವ್ರು, ಹೆಣ್ಮಕ್ಳು ಗಂಡಸು ಮಕ್ಕಳು, ಆಯಿ ಮುತ್ತೆ ಸಣ್ಣ ಎಲ್ಲ ಪ್ರೀತಿಯಿಂದ ಬದುಕತಕ್ಕಂಥ ಒಂದು ಸಂದೇಶ ನಮಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡಿರಿ. ಯಶಸ್ವಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.